ಅಮೆರಿಕಾದ ದಕ್ಷಿಣ ಟೆಕ್ಸಾಸ್ನಲ್ಲಿ ಬಿರುಗಾಳಿ ಮಳೆಯ ಪರಿಣಾಮ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಟೆಕ್ಸಾಸ್ ಮೆಕ್ಸಿಕೋ ಗಡಿಯಲ್ಲಿರುವಂತಹ ತಗ್ಗು ಪ್ರದೇಶದ ಮನೆಗಳು, ರಸ್ತೆಗಳು ಜಲಾವೃತವಾಗಿದ್ದಾವೆ. ಅಲ್ಲೂ ಕೂಡ ಪ್ರಕೃತಿಯ ಮುನಿಸಿಗೆ ಸುಮಾರು 200ಕ್ಕೂ ಹೆಚ್ಚು ಮಂದಿ ಅತಂತ್ರರಾಗಿದ್ರು. ಅವರನ್ನ ರಕ್ಷಣೆ ಮಾಡುವಲ್ಲಿ ಸಕ್ಸಸ್ ಆಗಿದೆ. ಇದುವರೆಗೂ ಸುಮಾರು 3 ಜನ ಪ್ರಾಣವನ್ನ ಕಳ್ಕೊಂಡಿರುವಂತಹ ಮಾಹಿತಿ ಇದೆ. ಭಾರೀ ಮಳೆಯಿಂದಾಗಿ ವೆಸ್ಲಾಕೋ ಮೇಯರ್ ಅಡ್ರಿಯನ್ ನಗರ ಮುಳುಗಿ ಹೋಗಿದೆ. ಮನೆಗಳಲ್ಲಿ ಸಿಲುಕಿದ್ದಂತಹ 40 ಜನರನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹ ಪರಿಸ್ಥಿತಿಗೆ ತುತ್ತಾಗಿರುವಂತಹ ಟೆಕ್ಸಾಸ್ನ ಒಂದೊಂದು ದೃಶ್ಯಗಳು ಕೂಡ ಪ್ರಕೃತಿಯ ಮುನಿಸು ಯಾವ ರೀತಿಯಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕಾಗೆ ಅದೇನು ಕಾಡ್ತಾ ಇದೆಯೋ ಏನೋ, ಪದೇ ಪದೇ ಪ್ರಕೃತಿ ಆ ದೇಶದ ಮೇಲೆ ಮುನಿಸಿಕೊಳ್ತಾ ಇದೆ. ಕಳೆದ ಕೆಲ ತಿಂಗಳ ಹಿಂದೆ ಭೀಕರ ಕಾಡ್ಗಿಚ್ಚಿಗೆ ಅಮೆರಿಕ ತುತ್ತಾಗಿತ್ತು. ಈಗ ಅಮೆರಿಕಾದ ಟೆಕ್ಸಾಸ್ ರಾಜ್ಯ ಭೀಕರ ಪ್ರವಾಹಕ್ಕೆ ತುತ್ತಾಗಿದೆ. ಭಾರೀ ಮಳೆಯಿಂದ ವಿದ್ಯುತ್ ಸಂಪರ್ಕ ಕಡಿತ ಆಗಿದ್ದು, ದಕ್ಷಿಣ ಟೆಕ್ಸಾಸ್ನಲ್ಲಿ 3400ಕ್ಕೂ ಹೆಚ್ಚು ಜನ ವಿದ್ಯುತ್ ಇಲ್ಲದೆ ಕತ್ಲಲ್ಲೇ ಕಾಲ ಕಳೆಯುವ ಹಾಗಾಗಿದೆ. 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಧಾರಾಕಾರ ಮಳೆಯಿಂದ ವಿಮಾನ ಸಂಚಾರದಲ್ಲೂ ಕೂಡ ವ್ಯತ್ಯಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.